ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆಲ್ಲರಿಗೂ ಕೂಡ ವೆಲ್ಕಮ್ ಟು ಅವರ್ ಚಾನಲ್. ಗಾಯ್ಸ್, ನನಗೆ ಗೊತ್ತುಂಟು ನಿಮಗೆ ಒಳ್ಳೆಯ ಹುಡುಗಿ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ ಅಂತ. ಈ ಒಂದು ಫೋಟೋದಲ್ಲಿರ್ತಕ್ಕಂಥ ಹುಡುಗಿ ಓಕೆನಾ ನಿಮಗೆ? ನೋಡಿ ಮತ್ತೊಮ್ಮೆ. ಹೌದಾ, ಬನ್ನಿ ಇವಾಗ ಇವ್ರಿಗೂ ಕೂಡ ಹುಡುಗ ಬೇಕಾಗಿದ್ದಾರೆ. ಏನೆಲ್ಲ ಮಾಹಿತಿ ಕಳಿಸಿದ್ದಾರೆ ಅಂತ ನೋಡೋಣ. ಇವರ ಹೆಸರು ಬಂದ್ಬಿಟ್ಟು ಮಂಜುಳಾ ಕಂಬಾರ್. ವಯಸ್ಸು 26ರಿಂದ 28 ವರ್ಷದ ಒಳಗಡೆ ಇದ್ದಾರೆ ಅಂತ ಹೇಳಿದ್ದಾರೆ, ಬಟ್ ಕ್ಲಿಯರಾಗಿ ಹೇಳ್ತಾ ಇಲ್ಲ. ಶಿಕ್ಷಣದಲ್ಲಿ MA ಪೊಲಿಟಿಕಲ್ ಸೈನ್ಸ್ ಮಾಡಿರ್ತಕ್ಕಂಥ ಇವರು ಗ್ರಂಥಾಲಯ ಒಂದು ಪ್ರೈವೇಟ್ನಲ್ಲಿ ಗ್ರಂಥಪಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಬಳ ಬಂದ್ಬಿಟ್ಟು 13,000 ರೂಪಾಯಿ ಸಂಬಳ ಸಿಗ್ತಾ ಇದೆ. ಲಿಂಗಸೂರು ಮತ್ತು ರಾಯಚೂರಿನಲ್ಲಿ ಇವರು ಪ್ರಸ್ತುತ ವಾಸವಾಗಿರೋದು. ಹವ್ಯಾಸ ಬಂದ್ಬಿಟ್ಟು ಕತೆ ಬರೀತಾರಂತೆ ಮತ್ತು ಹಸ್ತಕಲೆ ಬರೀತಾರಂತೆ. ಇವರ ಕುಟುಂಬದ ಮಾಹಿತಿ ನೋಡೋಣ. ತಂದೆಯವರು ರೈತರು, ತಾಯಿಯವರು ಅಂಗನವಾಡಿ ಟೀಚರ್. ಒಬ್ಬ ಸಹೋದರಿ ದ್ವಿತೀಯ PUC ಓದ್ತಾ ಇದ್ದಾಳೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಯಾರೂ ಕೂಡ ಗಂಡು ಮಕ್ಕಳು ಇಲ್ಲ ಅಂತ ಹೇಳಿದ್ದಾರೆ. ಗಂಡು ಮಕ್ಕಳು ಇಲ್ಲದಂತಹ ಒಂದು ಸಮಯದಲ್ಲಿ ಈ ಒಂದು ಹುಡುಗಿ ಮನೆಯ ಜವಾಬ್ದಾರಿ ತೆಗೆದುಕೊಂಡು ಇವಾಗ ಸ್ವತಃ ಇವಳ ಒಂದು ದುಡ್ಡಿಂದಲೇ ಆಸ್ತಿನ ಸಂಪಾದನೆ ಮಾಡಿ ಒಬ್ಬ ಒಳ್ಳೆಯ ಹುಡುಗನ ಮದುವೆ ಆಗಬೇಕು ಅಂತ ಯೋಚನೆಯನ್ನು ಮಾಡಿಕೊಂಡಿರ್ತಕ್ಕಂಥ ಮಂಜುಳಾ ಅವರಿಗೆ ಯಾವ ರೀತಿಯ ಹುಡುಗ ಬೇಕು ಅಂತ ಪಾಯಿಂಟ್ಗಳ ಕಳಿಸಿರ್ತಕ್ಕಂಥದ್ದು. ಅದರಲ್ಲಿ ಪಾಯಿಂಟ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ನಿಮ್ಮ ಹತ್ರ ಅದು ಅಳವಡಿಸ್ಕೊಂಡು ಹೋದರೆ ಮಾತ್ರ ಅವರು ನಿಮ್ಮನ್ನು ಮದುವೆ ಆಗ್ತಾರೆ. ಪಾಯಿಂಟ್ ನಂಬರ್ 1, ಪ್ರಸ್ತುತ ಈ ಒಂದು ಹುಡುಗಿಗೆ ಏನು 24ರಿಂದ 28 ವರ್ಷದ ಒಳಗಡೆ ಇದೆ ಏಜು. ಹುಡುಗನೂ ಸಹ 29ರಿಂದ 30 ವರ್ಷದ ಒಳಗಿನವನ ವಯಸ್ಸಿನವನಾಗಿರಬೇಕು. ಇದು 1ನೇ ಪಾಯಿಂಟು. ಇನ್ನು 2ನೇ ಪಾಯಿಂಟಲ್ಲಿ ಬುದ್ಧಿವಂತಿಕೆ, ಹಣ, ಜವಾಬ್ದಾರಿಯಾಗಿ ನೋಡಿಕೊಳ್ಳುವನಾಗಿರಬೇಕು. ಮನೆಯಲ್ಲಿ ನನಗೆ ಸಹಾಯ ಮಾಡುವಂತಹ ಸ್ವಭಾವವುಳ್ಳ ಹುಡುಗ ಆಗಿರಬೇಕು. ತಂದೆ ತಾಯಿಯವರಿಗೆ ಗೌರವ ಕೊಡಬೇಕು. ನನ್ನ ಮೇಲೆ ನಂಬಿಕೆ ಇಡಬೇಕು. ಕೆಟ್ಟ ಚಟ ಅಂತ ಯಾವುದೂ ಇರಬಾರ್ದು. ಸೊ ಕುಡಿತೀನಿ ಸೇತೀನಿ ಅಂತಂದರೆ ಸ್ವಲ್ಪ ಕುಡೀರಿ. ಆ್ಯಂಡ್ ಸಿಗರೇಟು ಅಂತ ಕಾಮನ್ ಆಗಿ ಎಲ್ಲರೂ ಕೂಡ ಸೇತಾರೆ, ನೀವು ಕೂಡ ಸೇದ್ಬೋದು. ಒಟ್ಟಿನಲ್ಲಿ ನಾನು ಹೇಳೋದೇನೆಂದರೆ, ನನ್ನನ್ನು ಮದುವೆ ಆದ ನಂತರ ನೀವು ಮತ್ತೊಬ್ಬರ ಮುಂದೆ ನನ್ನನ್ನು ಅವಮಾನ ಮಾಡೋದು, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಕುಡಿದು ಬಂದು ಸ್ಮೋಕಿಂಗ್ ಮಾಡಿ ನನ್ನ ಜೊತೆ ಜಗಳ ಮಾಡೋದು, ಇದೆಲ್ಲನೂ ಕೂಡ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದೆಲ್ಲನೂ ಕೂಡ ನಾನು ಮಾಡಲ್ಲ. ನಿಮಗೆ ನಾನು ಮದುವೆ ಆಗ್ತೀನಿ ಅಂತ ನೀವು ಒಪ್ಪಿಗೆನ ಕೊಟ್ಟರೆ ಇಲ್ಲಿ ಕಾಣಿಸ್ತಕ್ಕಂತಹ Gmail ID ಒಂದು ಮೇಲ್ ಮಾಡಬೇಕು ನೀವು. ಇದು ನಮ್ಮ ಗ್ರೂಪ್ Gmail ID ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ನೀವು ಕಳಿಸಿಕೊಟ್ರೆ ನಾವು ಪ್ರತಿಯೊಂದನ್ನು ಚೆಕ್ ಮಾಡಿ ಅವ್ರಿಗೆ ಕಳಿಸ್ತೀವಿ. ನಂತರ ಅವರು ಸಹ ನಿಮ್ಮ ಡೀಟೇಲ್ಸ್ಗಳನ್ನು ಚೆಕ್ ಮಾಡಿ, ಸರ್ ನನಗೆ ಇವರು ಮ್ಯಾಚ್ ಆಗ್ತಾರೆ, ನಾನು ಇವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದರೆ ಮಾತ್ರ ಪ್ರಸ್ತುತ ಅವರು ಓಕೆ ಕೊಡ್ತಾರೆ. ಇಲ್ಲ ಅಂದರೆ ಅಲ್ಲಿಗೆ ನಿಮ್ಮ ಡೀಟೇಲ್ಸ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಕಳಿಸುವಂಥ ರೀತಿ, ಫೋಟೋ ನೀವು ವಿಭಿನ್ನ ರೀತಿಯಲ್ಲಿ ಯಾಕೆ ಇಷ್ಟಪಡ್ತಿದ್ದಾರೆ ಇವರಿಗೆ ಅನ್ನೋದನ್ನು ಪಿನ್ ಟು ಪಿನ್ನಾಗಿ ಬರೆದ್ರೆ ಅವರು ಒಪ್ಪಿಗೆ ಕೊಡ್ತಾರೆ. ಆ್ಯಂಡ್ ಈ ಒಂದು ಕಾರು ತೋರಿಸ್ತಿದ್ದೀನಲ್ವ, ಇದು ಸ್ವತಃ ಆ ಒಂದು ಆಶಾ ಅವರ ಒಂದು ಕಾರಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಇವರಿಗೆ ಪ್ರಸ್ತುತ 2020ನ ಒಂದು ಮಾಡೆಲ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಾರಾಗಿರೋದು. ಸ್ವತಃ ಒಂದು ಗ್ರಂಥಾಲಯ ಕಾರ್ಯಪಾಲಕಿ ಏನಿರ್ತಾರೆ ಅದರಿಂದ ಬರತಕ್ಕಂತಹ ಸಂಬಳದಿಂದ ಈ ಒಂದು ಕಾರನ್ನ ಪರ್ಚೇಸಿಂಗ್ ಮಾಡಿರೋದು. ಆ್ಯಂಡ್ ಇದರ ಡೀಟೇಲ್ಸು ಮೈಲೇಜಿಂಗಲ್ಲಿ 19ರಿಂದ 27 ಒಂದು ಕಿಲೋಮೀಟ್ರ್ವರೆಗೂ ಮೈಲೇಜಿಂಗ್ ಕೊಡುತ್ತಂತೆ. ಟಾಪ್ ಸ್ಪೀಡಲ್ಲಿ 170ವರೆಗೂ ಟಾಪ್ ಸ್ಪೀಡಲ್ಲಿ ನೀವು ಇದನ್ನು ಓಡಿಸ್ಬೋದು. ಆ್ಯಂಡ್ 5 ಸೀಟ್ಸ್ ಇದೆ ಒಳಗಡೆ. 5 ಸೀಟ್ಸ್ಗಳು ಯಾವ ರೀತಿ ಇದೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಇದರಲ್ಲಿ ಕಲರ್ಸ್ ಬಂದು ಬ್ಲ್ಯಾಕ್ ಸಿಗುತ್ತೆ, ರೆಡ್ ಆ್ಯಂಡ್ ವೈಟ್ ಕಲರಲ್ಲಿ ನಿಮಗೆ ಸಿಗುತ್ತೆ ನೋಡಿ. ಆ್ಯಂಡ್ ರಿವ್ಯೂ ಬಂದುಬಿಟ್ಟು ಪ್ರೀಮಿಯಮ್ ಕ್ಯಾಬಿನ್ ಆ್ಯಂಡ್ ಹೈ ಮೈಲೇಜಿಂಗ್ ಆಗಿರ್ತಕ್ಕಂಥ ವೆರಿ ರಿಲೀಸಬಲ್ ಕಾರ್ ಇದು. ನೋಡ್ತಿದ್ದೀರಾ, ಸ್ಮೂತ್ ಜರ್ನಿ. ಸ್ವತಃ ಇವರಿನ ಅವರ ಡೀಟೇಲ್ಸ್ಗಳನ್ನು ಜೊತೆಗೆ ಈ ಒಂದು ಕಾರಿನ ಡೀಟೇಲ್ಸ್ಗಳನ್ನು ನಮಗೆ ಕಳಿಸಿರೋದ್ರಿಂದ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ದಯಮಾಡಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮಾಹಿತಿಗಳನ್ನು ಪಿನ್ ಟು ಪಿನ್ ಆಗಿ ನಮಗೆ ಕಳಿಸಿಕೊಡಿ, ನಾವು ಅವರಿಗೆ ಪ್ರಸ್ತುತ ಕಳಿಸಿಕೊಡ್ತೇವೆ ಸ್ನೇಹಿತರೆ. ಆ್ಯಂಡ್ ಕೊನೆಯದಾಗಿ ಇದರ ಒಳಗಡೆ ಇರ್ತಕ್ಕಂತಹ ಕಂಫರ್ಟಬಲ್ ಸೀಟ್ಸ್ ನೋಡ್ಕೊಳ್ಳಿ. ಯಾಕಂದರೆ ನಿಮಗೇನಾದರೂ ಇವಾಗ ಅವರು ಇಷ್ಟ ಆಗ್ತಾರೆ, ಇವಾಗ ಮೀಟ್ ಆಗೋಕ್ಕೆ ನೀವು ಎಲ್ಲಿಗೆ ಹೋಗಬೇಕು, ಊರಿಗೆ ನೋಡಿರಲ್ಲ, ಬೇರೆ ಒಂದು ಊರಲ್ಲಿರುತ್ತಾರೆ. ಅವಾಗ ಏನು ಮಾಡ್ತಾರೆ, ಈ ರೀತಿ ಕಾರ್ಗಳನ್ನು ನಿಮ್ಮ ಹತ್ರ ಕಳಿಸ್ತಾರೆ, ಮೀಟ್ ಆಗೋದಕ್ಕೆ ಕರ್ಕೊಂಡು ಬಾ ಅಂತ. ತದನಂತರ ನೀವು ಜಾಲಿಯಾಗಿ ಒಂದು ಒಳ್ಳೆಯ ಮೂಡಲ್ಲಿ ಹೋಗಬೇಕು ಅಂದರೆ ಬಸ್ಸಲ್ಲಿ ಹೋಗೋಕ್ಕಾಗತ್ತಾ? ಇಲ್ವಲ್ಲ, ಈ ರೀತಿ ಒಂದು ಕಾರಲ್ಲಿ ಹೋಗಬೇಕು. ಹಾಗಾಗಿ ಇವರು ಕಳಿಸಿರ್ತಕ್ಕಂತಹ ಕಾರಿನಲ್ಲಿ ಹೋಗಬೇಕು ಅಂದರೆ ಅವರು ಹೇಳಿರ್ತಕ್ಕಂಥ ಹುಡುಗ ನೀವಾಗಿರಬೇಕು. ಹಾಗಾಗಿ ಈ ಡೀಟೇಲ್ಸ್ಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಬೇಗ ಬೇಗ ನಿಮ್ಮ ಮಾಹಿತಿಗಳನ್ನು ಆ ಒಂದು Gmail ID ಕಳಿಸಿಕೊಡಿ, ನಾವು ಚೆಕ್ ಮಾಡಿ ಅವ್ರಿಗೆ ಕಳಿಸ್ತೀವಿ ಅಂತ ಹೇಳ್ತಾ
ಇದೇ ರೀತಿ ಹೊಸ ಪ್ರೊಫೈಲೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ತಪ್ಪದೇ ನೋಡ್ತಾ ಇರಿ. ಸೊ ನಗ್ತಾ ಇರಿ ಆ್ಯಂಡ್ ವೀಡಿಯೋನ ಆದಷ್ಟು ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.